ಯಾಕೆ ಎದಕ್ಕೆ ಯೂಸ್ ಮಾಡಬೇಕು ಸರ್? ದೂರ ಹೋದಾಗ ನಮಗೆ ಗೊತ್ತಾಗುತ್ತೆ. ಹಾಂ ಮತ್ತೆ ಎಲ್ಲರೂ ಬಿಲ್ಡಿಂಗ್ ಮೇಲೆ ಇದ್ದಾಗ ಅಲ್ಲೇ ಬರುತ್ತೆ. ವಾಪಸ್ ಕೆಳಗೆ ಜನರೇಷನ್ ಬಿಲ್ಡಿಂಗ್ ಮೇಲೆ ಇದ್ದಾಗ ಅದನ್ನು ಬಿಟ್ಟರೆ ಅದೇ ಬಂದು ಅಲ್ಲೇ ನಮ್ಮಲ್ಲೇ ಲ್ಯಾಂಡ್ ಆಗುತ್ತೆ. ಸೇಫ್ಟಿ ಮತ್ತೆ ಇನ್ನೂ ಒಂದು ಹೇಳಿ ಮತ್ತೆ ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದ್ರಂದ್ರೆ ಪಟ್ ಅಂತ ವಾಪಸ್ ಬ್ಯಾಟ್ರಿ ಖಾಲಿ ಆಗಬೇಕು ಅಂತ ಬಂದಾಗ ಅದನ್ನು ನೀವು ಆಪ್ರೇಟ್ ಮಾಡೋಕ್ಕತ್ರ ಏನಾಗುತ್ತೆ, ನೀವು ಅಲ್ಲೈತಿ ಇಲ್ಲೈತಿ ನೋಡಿ ಹುಡುಕಾಡಿ ಇದು ಮಾಡ್ಬೇಕಾದ್ರೆ ಮತ್ತಿಷ್ಟು ಬ್ಯಾಟ್ರಿ ಹೋಗ್ತೈತಿ. ಸೊ ಇಫ್ ಯು ಜಸ್ಟ್ ಪ್ರೆಸ್ ರಿಟರ್ನ್ ಟು ಹೋಮ್ ಮಿನಿಮಮ್ ಬ್ಯಾಟ್ರಿ ವಾಪಸ್ ಮಾಡಿ. ಸೊ ದಟ್ ವೇ ಇಲ್ಲಂತಂದರೆ ಬ್ಯಾಟ್ರಿ ಖಾಲಿ ಆದ್ರೆ ನಡುವೆ ಏನು ಮಾಡೋದು ಏನಾಗ್ತೈತಿ, ಬೀಳ್ತೈತಿ. ಬೀಳ್ತಂದ್ರೆ ನುಕ್ಸಾನು. ಮತ್ತು ಅದಕ್ಕಿಂತ ಇಂಪಾರ್ಟೆಂಟ್ ಅದ್ರೊಳಗೆ ಏನರ ಇಂಪಾರ್ಟೆಂಟ್ ವಿಡಿಯೋ ನೀವು ರೆಕಾರ್ಡ್ ಮಾಡಿದರೆ ಹೆಂಗೆ ಅದು ನಮ್ಮ ಮೊಬೈಲಲ್ಲಿ ರೆಕಾರ್ಡ್ ಆಗಿರ್ತೈತಿ ಅದ್ರಾಗಿರ್ತದೆ. ಅವೆಲ್ಲ ಬೇಸಿಕಲಿ ನುಕ್ಸಾನ್. ಇತ್ತೀಚೆಗೆ ನಮ್ಮ ಜಿಲ್ಲಾ ಪೊಲೀಸ್ನವರು ಸರ್ಕಾರದ ನಿರ್ದೇಶನದ ಮೇರೆಗೆ ನಮ್ಮ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಮತ್ತು ಕ್ರೌಡ್ ಮ್ಯಾನೇಜ್ಮೆಂಟ್ಗೋಸ್ಕರ ಅದ್ರ ಜೊತೆಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೋಸ್ಕರ ಒಂದು ಹೊಸ ಅತ್ಯಾಧುನಿಕ ತಂತ್ರಜ್ಞಾನದ ಒಂದು ಹೊಸ ಡ್ರೋನ್ ಕ್ಯಾಮ್ರಾವನ್ನು ಖರೀದಿ ಮಾಡಿದ್ದೀವಿ. ಇದರ ಟ್ರೈನಿಂಗ್ ನಮ್ಮ ಪ್ರತಿಯೊಬ್ಬ ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಪ್ರತಿಯೊಂದು ಪೊಲೀಸ್ ಠಾಣಾ ಮಟ್ಟದ ಸಿಬ್ಬಂದಿಗಳಿಗೆ ಇದರದ್ದು ಟ್ರೈನಿಂಗ್ ಕೂಡ ನಾವು ಕೊಡ್ತಾ ಇದ್ದೀವಿ. ಇವತ್ತು ನೀವು ನೋಡ್ತಾ ಇರೋ ಹಾಗೆ ನಮ್ಮ ರಾಮದುರ್ಗ ಉಪವಿಭಾಗದ 5 ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಬಂದಿದ್ದಾರೆ. ಪ್ರತಿಯೊಂದು ಪೊಲೀಸ್ ಠಾಣೆಯಿಂದ ನಾವು ಇಬ್ಬಿಬ್ಬರು ಸಿಬ್ಬಂದಿಗಳಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸೊ ದ್ಯಾಟ್ ಅವರು ಠಾಣಾ ವ್ಯಾಪ್ತಿಯ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂಥ ಘಟನೆಗಳಿರಲಿ ಅಥವಾ ಜಾತ್ರೆಗಳಿರಲಿ, ಹಬ್ಬ ಹರಿದಿನಗಳಿರಲಿ, ಯಾವಾಗ ಬೇಕೋ ಅದನ್ನು ಉಪಯೋಗ ಮಾಡಲಿಕ್ಕೆ ಅವರು ಸಶಕ್ತರಾಗಬೇಕು ಅಂತೇಳಿ ನಾವು ಇವಾಗ ನಮ್ಮಂಥ ದೊಡ್ಡ ಜಿಲ್ಲೆಗೆ ಸಾಕಾಗಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒಳ್ಳೆ ಕ್ಯಾಮ್ರಾವನ್ನು ನಾವು ಖರೀದಿ ಮಾಡ್ತೀವಿ. ಅಟ್ಲೀಸ್ಟ್ ನಮ್ಮ ಸಬ್ ಡಿವಿಷನ್ಗೆ ಒಂದೊಂದಾದರೂ ಆಗಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ಈ ಡ್ರೋನ್ ಕ್ಯಾಮ್ರಾ ಒಂಥರ ನಮ್ಮ ಇದಕ್ಕೆ ಏನಂತಾರೆ ಫೋರ್ಸ್ ಮಲ್ಟಿಪ್ಲೈಯರ್ ಇದ್ದಂಗೆ. ಈ ಎಷ್ಟು ಜನ ಸೇರಿದ್ದಾರೆ ಅನ್ನೋದನ್ನು ನಮ್ಮ ಪೊಲೀಸರು ಅಲ್ಲಿ ಹೋಗಿ ನೋಡಬೇಕಾದಂಥ ಅವಶ್ಯಕತೆ ಇರಲ್ಲ. ಅಥವಾ ಯಾವುದೋ ಒಂದು ಎಮರ್ಜೆನ್ಸಿ ಸರ್ವಿಸಸ್ಸು, ಈ ನೀವು ಲಾಸ್ಟ್ ಟೈಮ್ ತಾವೆಲ್ಲ ನೋಡಿದ್ರಿ, ಫ್ಲಡ್ಸ್ ಟೈಮಲ್ಲೆಲ್ಲ ಇದನ್ನು ಯೂಸ್ ಮಾಡಿದ್ದಾರೆ. ಈಗ ಇದನ್ನು ಬೆಂಕಿ ಅವಘಡ ಆಗುವಂಥ ಸಂದರ್ಭದಲ್ಲೂ ಕೂಡ ನಾವು ಬೆಂಕಿಯ ತೀವ್ರತೆಯನ್ನು ನೋಡಲಿಕ್ಕೆ ಅರ್ಥಕೋಬೋದು. ಎಲ್ಲೋ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂದರೆ ಅಲ್ಲಿ ನೋಡಲಿಕ್ಕೆ ಉಪಯೋಗ ಮಾಡ್ಬೋದು. ಈ ರೀತಿ ನಮ್ಮ ಪೊಲೀಸರಿಗೆ ಒಂದು ಫೋರ್ಸ್ ಮಲ್ಟಿಪ್ಲೈಯರ್ ಆಗಿ ಇದು ನಮ್ಮ ಜೊತೆ ಕೆಲಸ ಮಾಡಲಿದೆ. ಇದಕ್ಕೆ ಅವಶ್ಯಕವಾದ ತರಬೇತಿಯನ್ನು ನಮ್ಮ ಜಿಲ್ಲಾ ನಿಯಂತ್ರಣ ಕೊಠಡಿಯಿಂದ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡದವರು ಕೊಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಘಟಕದ ಎಲ್ಲ ಪೊಲೀಸರು ಉಪಯೋಗ ಮಾಡ್ತಾರಂಥ ಒಂದು ವಿಶ್ವಾಸ ನಮಗಿದೆ. ಇದರಿಂದ ನಮ್ಮ ಪೊಲೀಸರು ಹೇಗೆ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಜನರ ಸಹಾಯಕ್ಕೆ ನೆರವಾಗಲಿಕ್ಕೆ ಧಾವಿಸಲಿಕ್ಕೆ ಆಗ್ತಾ ಅನ್ನೋದನ್ನು ತಾವು ಕಾಣಬಹುದಾಗಿದೆ. ದಿಸ್ ಈಸ್ DJI Mavic Pro 3 Pro 4. Thank you. ಕಾಂಟ್ಯಾಕ್ಟ್ ಬಿಲ್ಡಿಂಗ್ ಮೇಲೆ ಕಾರ್ಪೊರೇಷನ್ಗೆ ಹೋಗೋಣ. ಸರಿ ಇಷ್ಟೇ ಜನ ಭಾಳ ಜನ ಇದ್ದಾರೆ ಸರ್. ಈಗ ಅವರೆಲ್ಲ ಮಧ್ಯಾಹ್ನ ಒಬ್ಬೊಬ್ರು ಮನೆಗೆ ಇರ್ತಾರೆ ರೀ.